ವೆಲ್ಕಮ್ ಬ್ಯಾಕ್ ಟು ಅಂತರ್ಮುಖಿ ವ್ಲಾಗ್ಸ್. ಇನ್ನೊಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಬಂದಿದ್ದೀನಿ. ಸಮ್ಮರ್ ತುಂಬ ಆಗಿದೆ ಅಲ್ವಾ, ತುಂಬ ಬಿಸಿಲು. ಮನೇಲಿ ಯೂಶ್ವಲಿ ನೀವೆಲ್ಲ ನೈಟ್ ಡ್ರೆಸ್ಸು, ನೈಟ್ ಪ್ಯಾಂಟು, ನೈಟೀಸ್ ಎಲ್ಲ ಹಾಕೊಂಡು ಬೇಜಾರಾಗಿರುತ್ತೆ ಎಲ್ಲರಿಗೂ. ಮತ್ತು ಆ ನೈಟಿ ಹಾಕೊಂಡ್ಬಿಟ್ಟಿದ್ರೆ ಮನೆಯಿಂದ ಆಚೆಗೆ ಹೋಗೋಕ್ಕೆ ಮನಸ್ಸು ಬರಲ್ಲ. ಎಲ್ಲನ ಕೆಲಸ ಇದೆ ಹೋಗಬೇಕು ಅಂದ್ರೂ ನಮಗೆ ಮನಸ್ಸೇ ಬರಲ್ಲ ನೈಟಿ ಹಾಕ್ಕೊಂಡಿದ್ರೆ. ಸೊ ಅದಕ್ಕೆ ನಾನು ಒಂದು ಟಿಪ್ಸ್ ತಂದಿದ್ದೀನಿ. ನೈಟಿ ಬದಲು ನೀವು ಇದನ್ನು ವೇರ್ ಮಾಡಿದ್ರೆ ಮನೇಲೂ ಫ್ರೀಯಾಗಿ ಹಾಕ್ಕೊಂಡಿರ್ಬೋದು ಸಮ್ಮರ್ಗೆ, ಅದರಲ್ಲಿ ಆಚೆ ಕೂಡ ನೀವು ಹೋಗ್ಬೋದು. ಸೊ ಇಲ್ಲಿದೆ ನೋಡಿ, ಅದಕ್ಕೆ ಇದು ಒಂದು ಲೈಕ್ ಲಾಂಗ್ ಗೌನ್ ಥರ ಅನ್ಬೋದು ಅಥವಾ ಫ್ರಾಕ್ ಥರ ಅನ್ಬೋದು, ಕಮ್ ನೈಟಿ. ಓಕೆನಾ, ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಜಸ್ಟ್ ನಿಮಗೆ ಒಂದು ಇನ್ಫಾರ್ಮೇಷನ್ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ನೈಟಿ ಹಾಕ್ಕೊಳಕ್ಕೆ ಬೋರ್ ಅಲ್ವಾ, ನನಗಂತೂ ನೈಟಿ ಹಾಕ್ಕೊಳಕ್ಕೆ ಇಷ್ಟ ಅಲ್ಲಪ್ಪ. ಯಾವಾಗಲೂ ಲೈಕ್ ಈ ಥರ ನಾನು ಆಲ್ಮೋಸ್ಟ್ ಕುರ್ತಿನಲ್ಲೇ ಇರ್ತೀನಿ. ನೈಟಿ ಏನಿದ್ರು ನೈಟ್ ವೇರ್ ಅಷ್ಟೇ, ನೈಟ್ ಹಾಕೋತೀನಿ, ಜಾಸ್ತಿ ಯೂಸ್ ಮಾಡಲ್ಲ. ಸೊ ಇದಕ್ಕೆ ನಾನು ನಿಮಗೆ ಒಂದು ಏನು ಹೇಳ್ಬೋದು, ಸಬ್ಸ್ಟ್ಯೂಟ್ ಅಂತ ಹೇಳ್ಬೋದು. ಓಕೆನಾ, ಸೊ ಇಲ್ಲಿದೆ ನೋಡಿ, ಫ್ರಾಕ್ ಥರ ಇದು, ನಕಮ್ ನೈಟಿ ಈ ಥರ ಬರುತ್ತೆ ಇದು. ಆಮೇಲೆ ಇಲ್ಲಿ ಒಂದು ಇದು ಪಾಕೆಟ್ ಕೂಡ ಬರುತ್ತೆ ನೋಡಿ, ಈ ಥರ ಪಾಕೆಟು ಇದು ಹಿಂಗೆ ಬರುತ್ತೆ. ಆಮೇಲೆ ಇಲ್ಲಿ ಕಟ್ಟೋದು ಕೂಡ ಕೊಟ್ಟಿರ್ತಾರೆ, ಈ ಥರ ಕಟ್ಟೋದಿದೆ ಹಿಂದಗಡೆ. ನಿಮ್ಗೆ ಯಾವ ಸೈಜ್ ಇದೆಯೋ ಅದನ್ನು ನೀವು ಹಾಕ್ಕೊಂಡು ಇದು ಮಾಡ್ಕೋಬೋದು ನೋಡಿ, ಈ ಥರ. ಸೊ ಇದನ್ನು ನೀವು ಮನೇಲೂ ವೇರ್ ಮಾಡ್ಬೋದು. ಆಚೆ ಕಡೆ ಅಕಸ್ಮಾತ್ ಎಮರ್ಜೆನ್ಸಿ ಅಂದಾಗ ಇದಕ್ಕೆ ಒಂದು ಲೆಗ್ಗಿನ್ಸ್ ಏನಾರ ಹಾಕ್ಕೊಂಡಿರ್ತೀರಲ್ಲ, ಪ್ಯಾಂಟು, ಸೊ ಅವಾಗ ಇದ್ರಲ್ಲಿ ಹಾಗೆ ನೀವು ಒಂದು ರೌಂಡ್ ಹೋಗಿ ಬರ್ಬೋದು ಎಮರ್ಜೆನ್ಸಿ ಇದೆ. ಓಕೆನಾ, ಇದೊಂದು ತೊಗೊಂಡೆ. ರೇಟ್ ಬಂದು ಮೇ ಬಿ 650 ರೂಪೀಸು. ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಅಂಗಡಿ ಆ್ಯಕ್ಚುಲಿ ಇದು ಅಂಗಡಿ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. 650 ರೂಪೀಸ್ ಏನೋ ಬಿತ್ತು ನನಗೆ. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಷ್ಟು ತಿಕ್ಕಾಗಿದೆ ಅಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ನೀವು ವಾಷಿಂಗ್ ಮಿಷಿನ್ ವಾಶ್ ಮಾಡಿದ್ರು ಏನೂ ಆಗಲ್ಲ, ಅಷ್ಟು ತಿಕ್ಕಾಗಿದೆ ಕ್ವಾಲಿಟಿ ನೋಡಿ. ಇದು ಈ ಥರ ಬರುತ್ತೆ, ಸ್ಲೀವ್ಸು ಬಫ್ ಸ್ಲೀವ್ಸ್ ಬರುತ್ತೆ, ಬಫ್ ಸ್ಲೀವ್ಸ್ ಈ ಥರ. ಇದಕ್ಕೂ ಪಾಕೆಟ್ ಬರುತ್ತೆ ನೋಡಿ, ಇದೊಂದು ಪಾಕೆಟು ಎಮರ್ಜೆನ್ಸಿ ಇದ್ದಾಗ. ಮತ್ತು ಮನೇಲಿ ಫ್ರೀಯಾಗಿರುತ್ತೆ, ಹಾಕೋಬೋದು, ನೈಟ್ ಡ್ರೆಸ್ ಥರ ಹಾಕೋಬೋದು, ಯೂಸ್ ಮಾಡ್ಬೋದು. ಇಫ್ ಎಮರ್ಜೆನ್ಸಿ ಏನಾರ ಅಂದರೆ ನೀವು ಆಚೆಗೂ ಹಾಕೊಂಡು ಹೋಗ್ಬೋದು. ಇದನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ನಿಮಗೇನ ಇದ್ರ ಡೀಟೇಲ್ಸ್ ಬೇಕಿತ್ತು ಅಂದರೆ ಇದು ಅಂಗಡಿಲೇ ಆ್ಯಕ್ಚುಲಿ, ಬ್ಯಾಂಗ್ಳೂರು ಕೆಂಗೇರಿಲಿ ದಿಸಾ ಫ್ಯಾಷನ್ಸ್ ಅಂತಿದೆ. ಸೊ ಅಲ್ಲಿಂದ ತರಿಸ್ಕೊಂಡಿದ್ದಾನೆ. ಇದು ಸೇಮ್ ರೇಟು 650, 680 ಏನೋ ಬಿತ್ತು. ಕ್ವಾಲಿಟಿ ಅಂತೂ ಎಷ್ಟು ತಿಕ್ಕಾಗಿದೆ ಅಂದರೆ ಅಷ್ಟು ತಿಕ್ಕಾಗಿದೆ, ಇದು ಚೆನ್ನಾಗಿದೆ. ಸೊ ಸಮ್ಮರ್ಗೆ ನಿಮ್ಗೆ ಇದೊಂದು ಇನ್ಫಾರ್ಮೇಷನ್ಸ್. ಓಕೆನಾ, ಇದು ನನಗೆ ಕಾರ್ಡ್ ಸೆಟ್, ಇದೊಂದು ಕಾರ್ಡ್ ಸೆಟ್ಟು, ಲಾಂಗ್ ಕಾರ್ಡ್ ಸೆಟ್ಟು. ಎಷ್ಟು ರೀಸನಬಲ್ ಪ್ರೈಸಲ್ಲಿ ಸಿಕ್ಕಿದೆ ಅಂದರೆ ಇದು ಅಷ್ಟು ರೀಸನಬಲ್ ಪ್ರೈಸಲ್ಲಿ ಸಿಕ್ಕಿದೆ. ಅಂಗಡಿಯಿಂದ ತರಿಸ್ಕೊಂಡಿದ್ದು ನಾನು, ದಿಲ್ ಫ್ಯಾಷನ್ಸ್ ಅಂತ. ಸೊ ನಿಮಗೆ ಇದ್ರ ಡೀಟೇಲ್ಸ್ ಬೇಕಾದರೆ ನಾನು ಶೇರ್ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ. ಇದು ಆಫ್ಟರ್ ವಾಶ್ ತೋರಿಸ್ತಾ ಇದ್ದೀನಿ ನಾನು. ಆಲ್ರೆಡಿ ಒಂದ್ಸಲ ಹಾಕೊಂಡು ವಾಶ್ ಮಾಡಿದ್ದೀನಿ, ಏನೂ ಆಗಿಲ್ಲ ಗೊತ್ತಾ, ತುಂಬ ಚೆನ್ನಾಗಿದೆ. ಇದು ರೇಟ್ ನೋಡಿದ್ರೆ ನೀವೇ ಸರ್ಪ್ರೈಸ್ ಆಗ್ತೀರಾ ನೋಡಿ. ಇದು ಟಾಪಿಗೆ ಪಾಕೆಟ್ ಬಂದಿಲ್ಲ, ಪ್ಯಾಂಟ್ಗೆ ಪಾಕೆಟ್ ಬಂದಿದೆ. ಸೊ ಈ ಥರ ಬಂದಿದೆ ಇದು. ಇದ್ರ ಹಿಂಗೆ ನೋಡಿ, ಇದು ಟಾಪು. ಆಫ್ಟರ್ ವಾಶ್ ಮಾಡಿದ್ದೀನಿ, ಏನೂ ಇಲ್ಲ ನೋಡಿ. ಇದು ಪ್ಯಾಂಟ್, ಎಸ್, ಇಲ್ಲಿ ಪಾಕೆಟ್ ಬಂದಿದೆ ನೋಡಿ. ಚೆನ್ನಾಗಿದೆ ಕ್ವಾಲಿಟಿ. ವಾಶ್ ಮಾಡಿದ್ರೆ ಏನಾಗಲ್ಲ. ಇದು ಪ್ರೈಸ್ ಎಷ್ಟು ಗೊತ್ತಾ, ಸರ್ಪ್ರೈಸ್ ಆಗ್ತೀರಾ. ಇದ್ರ ಪ್ರೈಸು ಎಷ್ಟು ಗೊತ್ತಾ, 399 ಅಷ್ಟೇ ಇದ್ರ ಪ್ರೈಸು. 375 ಆ್ಯಕ್ಚುಲಿ, ಎಸ್ ಅಷ್ಟೇ ಇದ್ರ ಪ್ರೈಸು. ಇದ್ರ ಡೀಟೇಲ್ಸ್ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ.
ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಆಲ್ವೇಸ್ ಬಿ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ನಗ್ತಾ ಇರಿ, ಪಾಸಿಟಿವ್ ಆಗಿ ಜೀವಿಸಿ. ಸೊ ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ರೀತಿ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆ ನಾನು ಬರ್ತಾ ಇರ್ತೀನಿ, ಓಕೆನಾ? ಸೊ ದಟ್ ನನ್ನ ವ್ಲಾಗ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಟೇಕ್ ಕೇರ್, ಬಾಯ್.